ಹಾಗೈಸ್ ನಾನ್ ನಿಮ್ಮ ವಿಷ್ಣು ಶೆಟ್ಟಿ. ಓಕೆ, ಸಿ ಇವಾಗ ಏನ್ ಪ್ಲಾನ್ ಮಾಡಿದೀನಿ ಅಂದ್ರೆ ನಾನು ಯಾವ್ದೇ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಬ್ಯಾಕ್ ಟೆಸ್ಟ್ ವಿಡಿಯೋನ ಮಾಡಿ ದೆನ್ ಟಾಪಿಕ್ಸ್ ಗಳಿಗೆ ಮೂವ್ ಆಗ್ತೀನಿ. ಅಂಡ್ ನಿಮ್ಗೆಲ್ಲ ಗೊತ್ತಿರ್ಬೇಕು, ಲೈಕ್ ಸಿ ನೀವೆಲ್ಲರೂ ಅಂತ ಇರ್ತೀರಾ, ಏನ್ ಬ್ರೋ ನೀವ್ ಈ ತರ ಒಂಥರ ಡಿಫ್ರೆಂಟ್ ಹಾಗೆ ಹೀಗೆ ಅಂತ. ಸಿ ನಿಮ್ಗೆ ಒಂದ್ ಗೊತ್ತಿರ್ಲಿ, ಟು ಬಿ ಫ್ರಾಂಕ್, ಇಷ್ಟು ಪ್ರಾಫಿಟ್ ಆಗಿರೋದು ನಮ್ಮ ಮನೇಲೂ ಗೊತ್ತಿಲ್ಲ. ಓಕೆ, ನಮ್ಮ ಮನೇಲೂ ನಾನು ಹೇಳೋದಕ್ ಹೋಗಲ್ಲ. ಯಾಕೆ ಅಂದ್ರೆ ಈ ಪ್ರಾಫಿಟ್ಸ್ ಗಳನ್ನ ನಾನು ಯೂಸ್ ಮಾಡ್ಕೊಡೋದು, ನಾನ್ ನಿಮ್ಗೆ ಏನೇನು ಪ್ರಾಮಿಸ್ ಮಾಡಿದೀನಿ, ಏನೆಲ್ಲ ನಿಮ್ಗೆ ಫ್ರೀ ಆಗಿ ಡಿಲಿವರ್, ನನ್ ಕೈಯಲ್ಲಿ ಏನೆಲ್ಲ ಫ್ರೀ ಆಗಿ ಡಿಲಿವರ್ ಮಾಡೋದಕ್ಕಾಗುತ್ತೆ. ಸಿ ಎಲ್ಲಾನು ಫ್ರೀ ಆಗಿ ಡಿಲಿವರ್ ಮಾಡೋದು ಅನ್ನೋದು ಇರೋದಿಲ್ಲ. ಓಕೆ, ಸೊ ಏನೇನ ಫ್ರೀ ಆಗಿ ಡಿಲಿವರ್ ಮಾಡೋದಕ್ಕಾಗುತ್ತೆ ಎಲ್ಲಾನು ಕೂಡ ಫ್ರೀ ಆಗಿ ಕೊಟ್ಬಿಡ್ತೀನಿ. ಓಕೆ, ಅದನ್ನ ಬಿಲ್ಡ್ ಮಾಡೋದಕ್ಕೆ ದುಡ್ಡು ಬೇಕು. ಎಲ್ಲಿದೆ ದುಡ್ಡು? ನಾವೇನ್ ರಿಚ್ ಪೀಪಲ್ಸ್ ಅಲ್ಲ. ಓಕೆ, ಫಂಡ್ ಗಳನ್ನ ರೈಸ್ ಮಾಡೋದಕ್ಕಾಗಲ್ಲ, ತುಂಬಾ ಅಂದ್ರೆ ತುಂಬಾ ಕಷ್ಟ. ಸೊ ದಟ್ಸ್ ವೈ ಆ ದುಡ್ಡನ್ನ ನಾನು ಇಲ್ಲಿಗೆ ಯೂಸ್ ಮಾಡ್ಕೋತೀನಿ. ನಿಮ್ಗೆ ಏನೆಲ್ಲ ಫ್ರೀ ಆಗಿ ಕೊಡ್ಬೋದು, ಏನೆಲ್ಲ ಬಿಲ್ಡ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲಾನು ಕೂಡ ಬಿಲ್ಡ್ ಮಾಡಿ ಕೊಡ್ತೀನಿ. ಓಕೆ, ಅದನ್ನ ನಾನು ಏನ್ ಪ್ರಾಮಿಸ್ ಮಾಡಿದೀನಿ ಅದನ್ನೆಲ್ಲ ಡಿಲಿವರ್ ಮಾಡೇ ಮಾಡ್ತೀನಿ. ಈ 90 ಡೇಸ್ ಅಲ್ಲಿ ಇದನ್ನ ಹೇಗೆ ಮಾಡಿದೆ, ಇನ್ನ 90 ಡೇಸ್ ಅಲ್ಲಿ ಇದನ್ನ ಮಾಡೇ ಮಾಡ್ತೀನಿ. ಅದೆಲ್ಲಾನು ತಲುಪುತ್ತೆ. ಓಕೆ, ಸ್ವಲ್ಪ ದುಡ್ಡುಗಳು ಇನ್ನ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದೇನೋ. ಓಕೆ, ಐ ವಿಲ್ ಡೂ ಸಮಥಿಂಗ್, ಏನೋ ಒಂದು ಮಾಡಿ ನಿಮ್ಗೆ ಎಲ್ಲಾನು ಕೂಡ ಹೇಗೆ ತಲುಪಿಸ್ಬೇಕು ಅದನ್ನ ತಲುಪಿಸ್ತೀನಿ. ಓಕೆ, ಯೂಸ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ, ಯಾವ್ದೇ ತರ ಇದನ್ನ ಮಾಡ್ಬೇಡಿ. ಅಂಡ್ ಲೈಕ್ ಈಗ ಸಿ ನಂದೇ ಒಂದು ಪ್ರಾಡಕ್ಟ್ ಇದ್ದಾಗ್ಲೂ ನೀವು ನೋಡ್ಬೋದು, ನಾನು ಯಾವತ್ತೂ ಪ್ರಮೋಟ್ ಮಾಡಿಲ್ಲ, ಅದನ್ನ ಪ್ರಮೋಟ್ ಮಾಡೋದು ಇಲ್ಲ. ಯಾಕಂದ್ರೆ ಐ ನೋ ಇಟ್ಸ್ ಎ ರಿಸ್ಕಿಯೆಸ್ಟ್ ಒನ್, ಇಟ್ಸ್ ಎ ರಿಸ್ಕಿಯೆಸ್ಟ್ ಪ್ರಾಡಕ್ಟ್. ಸೊ ಅದನ್ನೆಲ್ಲ ಪ್ರಮೋಟ್ ಮಾಡೋದು ತುಂಬಾ ಅಂದ್ರೆ ತುಂಬಾ ದೊಡ್ಡ ತಪ್ಪು. ಸೊ ದಟ್ಸ್ ವೈ ನಾನು ಅದನ್ನ ಯಾವ್ದೇ ವಿಡಿಯೋದಲ್ಲಿ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಆ ವಿಡಿಯೋನ ಡಿಲೀಟ್ ಮಾಡ್ಬಿಡ್ತೀನಿ ನಾನು. ಓಕೆ, ಸೊ ಯಾಕೆಂದ್ರೆ ಐ ಡೋಂಟ್ ವಾಂಟ್ ಎನಿ ಒನ್ ಟು ಯೂಸ್ ಪ್ರಾಡಕ್ಟ್ಸ್ ಗಳನ್ನ. ಯಾಕಂದ್ರೆ ಟ್ರೇಡಿಂಗ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು, ತುಂಬಾ ಅದು ಪ್ರಾಬ್ಲಮ್ ಕೊಡುವಂತ ಚಾನ್ಸಸ್ ಇರುತ್ತೆ. ಅಂಡ್ ಈ ತರ ಜರ್ನಲ್ಸ್ ಗಳು ಅಂಡ್ ನಿಮಗೆ ಬೇಕಾದಂತ ಬೇರೆ ಬೇರೆ ಟೂಲ್ಸ್ ಗಳು ಇಂಡಿಯನ್ ಮಾರ್ಕೆಟ್ ಆಲ್ಗೋ ಯಾಕೆ ಫ್ರೀ ಆಗಿ ಕೊಡ್ತಾ ಇದೀನಿ ಅಂದ್ರೆ ಇಟ್ಸ್ ಈಸಿಯೆಸ್ಟ್ ವೇ ಟು ಬಿಲ್ಡ್ ಇಂಡಿಯನ್ ಮಾರ್ಕೆಟ್ ಆಲ್ಗೋ. ಬಟ್ ಫಾರೆಕ್ಸ್ ಆದ್ರೆ 24 ಅವರ್ಸ್ ಇರುತ್ತೆ, ತುಂಬಾ ಟಫ್ ಇರುತ್ತೆ, ಅದೆಲ್ಲಾನು ನೋಡ್ಕೋಬೇಕಾಗುತ್ತೆ. ಸೊ ದಟ್ಸ್ ವೈ ಎಲ್ಲಾನು ಕೂಡ ಏನೇನ್ ತಲುಪಿಸ್ಬೇಕು, ದುಡ್ಡಿದೆ ಕೈಯಲ್ಲಿ, ಇವಾಗ ಬಿಲ್ಡ್ ಮಾಡ್ತೀವಿ, ಆ ದುಡ್ಡನ್ನ ಯೂಸ್ ಮಾಡ್ಕೊಂಡು ದೆನ್ ತಲುಪಿಸ್ತೀವಿ. ಅದಕ್ಕೂ ಮುಂಚೆ ಬ್ಯಾಕ್ ಟೆಸ್ಟ್ ಹೋಗೋಣ ಅಲ್ಲ, ಯಾವ್ದನ್ನ ಬ್ಯಾಕ್ ಟೆಸ್ಟ್ ಮಾಡೋಣ, ಯಾವ ದಿನ ಮಾಡೋಣ. ಓಕೆ, ಸೊ ಗೋಲ್ಡ್, ಗೋಲ್ಡ್, ಸೊ ಸೆಲೆಕ್ಟ್ ಪೇರ್. ಆಮೇಲೆ ನಾನು ಮಾತಾಡ್ತೀನಿ, ತುಂಬಾ ಮಾತಾಡೋದಿದೆ. ಓಕೆ, ಸೊ ಎಲ್ಲ ಜರ್ನಿ ಎಲ್ಲ ಕೇಳ್ತಾ ಇದ್ರಿ, ಜರ್ನಿ ಎಲ್ಲ ಹೇಳುವಂತ ನೆಸೆಸಿಟಿ ಇಲ್ಲ. ಬಟ್ ಸ್ಟಿಲ್ ಯಾವ ಡೇಟ್ ಮಾಡೋಣ? ಅಕ್ಟೋಬರ್ 8. ಓಕೆ, ಅಕ್ಟೋಬರ್ 8 ಹಾಕೊಂಡಿದೀನಿ. XAUSD. ಓಕೆನಾ? ಇನ್ನ ಹುಷಾರ್ ಹೋಗಿಲ್ಲ. ಟ್ರೇಡ್ ಮಾಡಿದ್ರೆ ಒಂದಿನ ಆಗಿದೆ. ಓಕೆ, ತುಂಬಾ ಖುಷಿ ಕೊಟ್ಟಿದೆ ನಂಗೆ ತುಂಬಾ ಖುಷಿ ಕೊಟ್ಟಿದೆ. ಅಂಡ್ ಗೈಸ್, ಯಾರೋ ಒಬ್ರು ನೆನ್ನೆ P&L ಅಲ್ಲಿ ಹಾಕಿದ್ರು. ಓಕೆ, ಏನಂತ ಹಾಕಿದ್ರು ಅಂದ್ರೆ ಲೈಕ್ ಬ್ರೋ ಏನ್ ಬ್ರೋ ಅಲ್ಲ, P&L ಅಂತೀನಿ, ಯೂಟ್ಯೂಬ್ ವಿಡಿಯೋದಲ್ಲಿ ಹಾಕಿದ್ರು. ಏನ್ ಬ್ರೋ ಎಷ್ಟು ಲಾಸ್ ಆಗಿದೆ ನಿಜ ಹೇಳಿ ಅಂತ. ಸೊ ದಟ್ಸ್ ವೈ P&L ನೇ ಇಟ್ಬಿಟ್ಟಿದೀನಿ. ಓಕೆ, P&L ನೇ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿ ಇಟ್ಬಿಟ್ಟಿದೀನಿ, ಹೋಗಿ ನೋಡ್ಬೋದು ಬ್ರೋ. ನೀವು ಕೇಳೋದ್ ತಪ್ಪಲ್ಲ. ಓಕೆ, ತಪ್ಪಲ್ವೇ ಅಲ್ಲ, ನಾನು ತಪ್ಪಂತ ಹೇಳೋದು ಇಲ್ಲ. ಯಾಕಂದ್ರೆ ಎಲ್ಲರಿಗೂ ರೈಟ್ಸ್ ಇದೆ. ನೋಡೋ ಪರ್ಸ್ಪೆಕ್ಟಿವ್, ಈಗ ನಾವು ಒಂದು ಸಿನಿಮಾ ನೋಡಿದಾಗ ಎಷ್ಟೆಲ್ಲಾ ರಿವ್ಯೂ ಮಾಡ್ತೀವಿ, ಎಷ್ಟೆಲ್ಲಾ ಕೆಟ್ಟದಾಗಿ ರಿವ್ಯೂ ಮಾಡ್ತೀವಿ, ಎಲ್ಲರಿಗೂ ರೈಟ್ಸ್ ಇದೆ ಹೇಳೋದಕ್ಕೆ, ಕೇಳೋದಕ್ಕೆ. ಸೊ ಅದನ್ನ ನಾನು ಇಗ್ನೋರ್ ಮಾಡೋ ಬದಲು ನಾನು ಅಪ್ಲೋಡ್ ಮಾಡಿ ಹೇಳಿದ್ರೆ ದೆನ್ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಅಂಡ್ ಈ ಒಂದು ಕಂಟೆಂಟ್ಸ್ ಗಳು ಅದು ವ್ಯಾಲ್ಯೂ ಇರುತ್ತೆ. ಸೊ ದಟ್ಸ್ ವೈ. ಓಕೆನಾ? ಓಕೆ, ಲೆಟ್ಸ್ ಮೂವ್ ಇನ್ ಟು ದಿ 1 ಅವರ್. ಓಕೆ, 1 ಅವರ್ ಹೋಗೋಣ. ಬುಲಿಂಜರ್ ಬ್ಯಾಂಡ್ ಹಾಕೋತೀನಿ, ಈಸಿಯಾಗಿ ಕಾಣಿಸ್ತಾ ಇದೆ. ಓಕೆ, ಈಸಿಯಾಗಿ ಕಾಣಿಸ್ತಾ ಇದೆ, ಅಪ್ ಟ್ರೆಂಡ್ ಅಲ್ಲಿ ಇದೆ. ಓಕೆ, ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಈಗ ಮಾರ್ಕೆಟ್ ಇಷ್ಟು ಮೂವ್ ಆಗಿದೆಯಲ್ಲ, ಬೇಸಿಕ್ ಒಂದ್ ಹೇಳ್ತೀನಿ, ಇಷ್ಟು ಮೂವ್ ಆಗಿದೆಯಲ್ಲ. ಸಿ ನೋಡಿ, ಆಬ್ವಿಯಸ್ಲಿ ಈಗ ಇದು ಅಪ್ ಟ್ರೆಂಡ್ ಆದ್ರೂ ಕೂಡ ದೇರ್ ಮೇ ಬಿ ಚಾನ್ಸ್ ಅಲ್ವಾ ಕರೆಕ್ಷನ್ ಆಗ್ಬೇಕಲ್ವಾ. ಇಲ್ಲಿ ತನಕಾರು ಕರೆಕ್ಷನ್ ಆಗ್ಬೋದು, ಇಲ್ಲಿ ತನಕಾರು ಕರೆಕ್ಷನ್ ಆಗ್ಬೋದು. ಆಬ್ವಿಯಸ್ಲಿ ಹೆಂಗ್ ಕರೆಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಅಂದ್ರೆ, ಈ ಅಪ್ಪರ್ ಬ್ಯಾಂಡ್ ಹತ್ರ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಬಂದಿದ್ದು, ದೆನ್ ಮೂವ್ಮೆಂಟ್ ಆಗಿದೆ. ಓಕೆ, ಈ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ನಾವ್ ಯಾವತ್ತೂ ಎಂಟರ್ ಮಾಡಲ್ಲ, ನಿಮ್ಗೂ ಗೊತ್ತಿರಬಹುದು. ಬಟ್ ಆಫ್ ಗಳಿಗೆ ಎಂಟರ್ ಮಾಡ್ತೀವಿ ಈ ತರ ಬಿಗ್ ಕ್ಯಾಂಡಲ್ ಬಂದ್ರೆ. ಸಿ ಆಲ್ರೆಡಿ ಮೂವ್ಮೆಂಟ್ ಆಗಿ ಅಗೇನ್ ರಿಜೆಕ್ಟ್ ಆಗಿದೆ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಸೆಲ್ ಸೈಡ್ ವ್ಯೂ ಇಟ್ಕೋತೀನಿ. ಓಕೆ, ಬಟ್ ಈ ಲೈನ್ ನನಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಲೋವರ್ ಬ್ಯಾಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇಲ್ಲಿ ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ ಹಾಕೋತೀನಿ. ಓಕೆ, ಈ ಚಿಕ್ಕ ಇದಕ್ಕೆ ನೋಡ್ಬೋದು ಟ್ರೆಂಡ್ ಮುಗ್ದೋಗಿದೆ, 3.618 ನ ದಾಟಿದೆ ಅಂದ್ರೆ ಮುಗ್ದಿದೆ ಅಂತ ಅರ್ಥ. ಇನ್ನ ಮ್ಯಾಕ್ಸಿಮಮ್ ಹೋದ್ರು 4.236 ಗೆ ಹೋಗ್ಬೋದು. ಅಲ್ಲಿಂದ ರೀಟ್ರೇಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಐ ನೋ ಇವಾಗ ಟ್ರೆಂಡ್ ಮುಗ್ದಿದೆ, ಸ್ವಲ್ಪ ಕರೆಕ್ಷನ್ ಆರು ಆಗ್ಬೇಕು, ಇಲ್ಲ ಫಾಲ್ ಆರು ಆಗ್ಬೇಕು. ಸೊ ನಾನು ಆ ಕರೆಕ್ಷನ್ ಮಾತ್ರ ಹಿಡಿತೀನಿ, ಫಾಲ್ ಆಗುತ್ತೆ ಅನ್ನೋದು ಹೇಳೋದಕ್ಕಾಗಲ್ಲ. ಓಕೆ, ಈಗ ಮಾರ್ಕೆಟ್ ಇಲ್ಲಿಂದ ಹಿಂಗ್ ಬಂದ್ ಹಿಂಗ್ ಹೋಗ್ಬೋದು, ಇಲ್ಲಿಂದ ಹಿಂಗ್ ಬೀಳ್ಬೋದು. ಸೊ ನಾನ್ ಕ್ಯಾಚ್ ಮಾಡೋದು ಇಷ್ಟೇನೆ, ಅಷ್ಟೇ ಸಿಂಪಲ್. ಓಕೆನಾ? ಸೊ ಇವಾಗ ನಾನು 5 ಮಿನಿಟ್ಸ್ ಹೋಗ್ತೀನಿ, ಆರ್ 15 ಮಿನಿಟ್ಸ್ ಯಾವ್ದಾದ್ರು ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಟೇಕ್ ಎ ಟ್ರೇಡ್. ಸೊ 1 ಅವರ್ ಹೋಗ್ತೀನಿ.
ಓಕೆ ಇಲ್ಲಿ ಓಕೆ ಈ ಲೈನ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೆಲ್ಲೇ ಲಿಕ್ವಿಡಿಟಿ ಸ್ವೀಪ್ಸ್ ಇವೆಲ್ಲ ಆದ್ರೂ ಕೂಡ ಸೊ ಟ್ರೇಡ್ ತಗೋತೀನಿ. ಓಕೆನಾ. ಸೊ ಇಲ್ಲಿ EMA ಹಾಕೋತೀನಿ. ಮೂವಿಂಗ್ ಅವರೇಜ್ ಎಕ್ಸ್ಪೋನೆನ್ಷಿಯಲ್. ಓಕೆ ಸೊ 20 ಓಕೆನಾ ಎಲ್ಲ ಹಾಕೊಂಡಿದ್ದೀನಿ. ಲೆಟ್ಸ್ ಸಿ ನೋಡೋಣ. ಈ ಲೈನ್ ಹತ್ರ ಲಿಕ್ವಿಡಿಟಿ ಸ್ವೀಪ್ ಆದ್ರೆ ಟ್ರೇಡ್ ಹೊಡಿತೀನಿ. ಓಕೆನಾ 5 minutes. ಹೋಗು 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 ಹೋಗು. ಆ ಲೈನ್ ಅಬ್ಸರ್ವ್ ಮಾಡೋದು, ನಾನು ಬೇರೆ ಎಲ್ಲೂ ನೋಡೋದಿಲ್ಲ. ಅಯ್ಯೋ ನಿನ್ನ ಅಯ್ಯೋ ಯಾಡು ಬೇರೆದಕ್ ಮೂವ್ ಆಗ್ಬೇಕು, ಆಗ್ತೀನಿ ಸದ್ಯದಲ್ಲೇನೆ. ಈಗ 6:35ಕ್ಕೆ ಒಂದು ಮೂವಿ ಇದೆ. ಓಕೆ ಒಂದು ಫಿಲಮ್ ಇದೆ. ಫಿಲಮ್ಗೆ ಹೋಗಿ ನೋಡ್ಕೊಂಡು ಬರ್ತೀನಿ. ಹೇಗಿದೆ ಅಂತ ಬಂದೇ ಇಡ್ತೀನಿ. ಓಕೆ ಗತಾ ವೈಭವ ಅಂತ ಕನ್ನಡ ಫಿಲಮ್ ನ ಬೆಳೆಸ್ಬೇಕು, ನೋಡ್ಬೇಕು. ಓಕೆ ಸೊ ಏನ್ ದುಡಿತೀವಲ್ಲ ಅಟ್ಲೀಸ್ಟ್ ಒಂದ್ ಸ್ವಲ್ಪನಾರು ಈ ತರದಕ್ಕೆ ಮಾಡ್ಬೇಕು. ಇದು ಒಂಥರ ಸೋಷಿಯಲ್ ಸರ್ವಿಸ್. ಜನನೇ ಇರ್ಲಿಲ್ಲ ಗುರು, ಅದೇನಕ್ಕೆ ಅಂತ ಗೊತ್ತಿಲ್ಲ. ಅಷ್ಟಿಲ್ಲ ಒಂದು ಒಳ್ಳೆ ಪಾಪ್ಕಾರ್ನ್ ಹಾಕೊಂಡ್ ತಿಂತೀನಿ. ಓಕೆ ಸೊ ಹಾ ಓಕೆ ಬಂತು ನೋಡಿ ಈ ಲೆವೆಲ್ಗೆ ಇವಾಗ. ಸೊ ನಾನು ಅಬ್ಸರ್ವ್ ಮಾಡ್ತೀನಿ ಲಿಕ್ವಿಡಿಟಿ ಸ್ವೀಪ್ ತರ. ಲಿಕ್ವಿಡಿಟಿ ಸ್ವೀಪ್ ಆರ್ EMA ಬ್ರೇಕ್. EMA ಬ್ರೇಕ್ ಆಗ್ಲಿಲ್ಲ. ಓಕೆ ಸಿ ಈ ಲೆವೆಲ್ ಅಲ್ಲಿ ಈ ಲೆವೆಲ್ ಜೊತೆಗೆ EMA ಬ್ರೇಕ್ ಎಲ್ಲೂ ಆಗ್ಲಿಲ್ಲ. ಓಕೆ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇದು ದಾಟ್ ಹೋಗ್ಬಿಟ್ಟಿದೆ. ದೆನ್ ನಾನು ಇವಾಗ ಬರೀ ಅಪ್ಸೈಡ್ ಟ್ರೇಡ್ ಮಾತ್ರ ನೋಡ್ತೀನಿ. ಸಿಂಪಲ್ ಫಿಬ್ ಹಾಕೋತೀನಿ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ಇಲ್ಲಿಂದ ಮೂವ್ಮೆಂಟ್ ಆಗಿದೆಯಲ್ಲ, ಇದು ಕರೆಕ್ಷನ್. ಓಕೆ ಇದು ಕರೆಕ್ಷನ್. ಓಕೆ ಬರುತ್ತಾ ನೋಡೋಣ, ಎಲ್ಲಿಗೆ ಬರುತ್ತೆ ನೋಡೋಣ. ದೆನ್ ಟ್ರೇಡ್ ಹೊಡಿಯೋಣ. ಓಕೆ ಬಂತು 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 ಆ ಬಂತು ಇವಾಗ ನೋಡಿ ಎಕ್ಸಾಕ್ಟ್ಲಿ ಬಂತು. ಓಕೆ ಎಕ್ಸಾಕ್ಟ್ಲಿ ಬಂತು. ಈ ಝೋನ್ ಅಲ್ಲಿ ಇದೆ. ಓಕೆ ಗ್ರೀನ್ ಕ್ಯಾಂಡಲ್ ವೇಟ್ ಮಾಡ್ತೀನಿ. ಗ್ರೀನ್ ಕ್ಯಾಂಡಲ್ ಬಂತು. ಸಿ ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾನು ಇವಾಗ ಇಲ್ಲಿ ಟ್ರೇಡ್ ತಗೋತೀನಿ. ಒಂದ್ ಸ್ವಲ್ಪ ನೋಡಿ ಇಲ್ಲಿಂದ ಒಂದ್ ಸ್ವಲ್ಪ ದೂರ ಇಟ್ಕೋತೀನಿ SL ನ. ಅಂಡ್ EMA ಮಾತ್ರ ಟಾರ್ಗೆಟ್ ಇಟ್ಕೋತೀನಿ. ಸಿ 0.74 ಇದೆ. ರಿಸ್ಕ್ ರಿವಾರ್ಡ್ ಕರೆಕ್ಟ್ ಆಗಿಲ್ಲ. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ 1:1 ಇಟ್ಕೋತೀನಿ. ಯಾವಾಗ EMA ಟಚ್ ಆಯ್ತು ಅಂದಾಗ ಕಾಸ್ಟ್ ಟು ಕಾಸ್ಟ್ ತಂದ್ಬಿಡ್ತೀನಿ. ಓಕೆ ಟಾರ್ಗೆಟ್ ಹಿಟ್. ಓಕೆ ಇವಾಗ ಬೇಕಾದ್ರೆ ನೀವು ಕಾಸ್ಟ್ ಟು ಕಾಸ್ಟ್ ನ ತಂದು ಯು ಕ್ಯಾನ್ ಶಿಫ್ಟ್ ಟು ದಿ ಅಪ್ಪರ್ ಬ್ಯಾಂಡ್ ಗೆ ಶಿಫ್ಟ್ ಮಾಡಬಹುದು. ಓಕೆನಾ ಬೇಕಾದ್ರೆ ಅಪ್ಪರ್ ಬ್ಯಾಂಡ್ ಗೆ ಶಿಫ್ಟ್ ಮಾಡಬಹುದು. ಸಿ TP ಹಿಟ್ 1:2 ಮೋರ್ ದನ್ ಎಷ್ಟಕ್ಕೆ ಬೇಕಾದ್ರೂ ಹೋಗ್ಬೋದು. ಓಕೆನಾ ಸೊ ಗಾಟ್ ಇಟ್ ಅಂತ ಅನ್ಕೋತೀನಿ. ಒಂದು ಟ್ರೇಡ್ ಸೆಟಪ್ ಗೊತ್ತಾಯ್ತಾ. ಸೊ ಸೆಲ್ ಸೈಡ್ ನೋಡ್ದೆ ಬಟ್ ಇದನ್ನ ಬೀಟ್ ಮಾಡ್ಕೊಂಡು ಹೋಯ್ತು. ಸೊ ದಟ್ಸ್ ವೈ ನಾನು ಫಿಕ್ಸ್ ಆಗಿದ್ದು ಬೈ ಸೈಡ್ ಗೆ. ಸಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ EMA ಬ್ರೇಕ್. ರೆಸಿಸ್ಟೆನ್ಸ್ ಹತ್ರ EMA ಬ್ರೇಕ್ ಆಗೋದು, ಸಪೋರ್ಟ್ ಹತ್ರ EMA ಬ್ರೇಕ್ ಆಗಿರೋದು. ಬಟ್ ಇಲ್ಲಿ ಒಂದು ಒಳ್ಳೆ ಅಂದ್ರೆ ಒಳ್ಳೆ ಮೂವ್ಮೆಂಟ್ ಸಿಕ್ತು. ಅಂಡ್ SL ನ ನೋಡಿ 0.5 0.6 ಝೋನ್ ಕೆಳಗಡೆ ಇಟ್ಟಿದ್ದೆ. ಹೋಪ್ ಎಷ್ಟೊಂದು ಅಬ್ಸರ್ವೇಷನ್ ಇಲ್ಲಿ ನೋಡ್ಬೋದು ನೀವು. ಅಂಡ್ ಅಪ್ಪರ್ ಬ್ಯಾಂಡ್ ತನಕ ಟಾರ್ಗೆಟ್ ಇಟ್ಟಿದ್ದೆ ನೋಡ್ಬೋದು. ಒಳ್ಳೆ ಟ್ರೇಡ್ ಸೆಟಪ್ಸ್. ಇದನ್ನ ನೀವು ಫಂಡಿಂಗ್ ಅಕೌಂಟ್ಸ್ ಗಳಲ್ಲಿ ಅಪ್ಲೈ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಓಕೆ ಬಟ್ ಇಟ್ಟಲ್ಲ. ಸೊ ಇವಾಗ ನೀವೆಲ್ಲ ಕೇಳುವಂತ ಪ್ರಶ್ನೆಗೆ ಬ್ರೋ ನೀವ್ ಯಾಕೆ ಹಿಂಗೆ, ಯಾಕೆ ಬ್ರೋಕರ್ ಗಳದ್ದು ಪ್ರಮೋಷನ್ ಮಾಡಲ್ಲ, ಏನೂ ಮಾಡೋದಿಲ್ಲ, ಟ್ರೇಡಿಂಗ್ ನ ಏನು ತಮಾಷೆಗೆ ತಗೊಂಡ್ಬಿಟ್ಟಿದೀರಾ, ಸುಮ್ನೆ ಮಾಡ್ತೀರಾ ಟ್ರೇಡ್ ನ, ಏನಕ್ಕೆ ಮಾಡ್ತಾ ಇದೀರ ಇದೆಲ್ಲ. ಸಿ ನನ್ಗೆ ಖುಷಿ ಇಂಪಾರ್ಟೆಂಟ್, ನನ್ಗೆ ಕಲಿಯೋದು ಇಂಪಾರ್ಟೆಂಟ್ ಅಷ್ಟೇ. ನನ್ನ ಲೈಫ್ ಅಲ್ಲಿ ಏನಾದ್ರು ಸ್ಕಿಲ್ ಇರ್ಬೇಕು, ಆಡ್ ಆಗ್ತಾ ಇರ್ಬೇಕು, ಇಂಪ್ರೂವ್ ಆಗ್ತಾ ಇರ್ಬೇಕಂತಾನೆ. ನನ್ಗೆ ಬಾಕ್ಸಿಂಗ್ ಡೇಂಜರ್ ಅಂತ ಅಂದ್ರು ಸ್ಟಿಲ್ ನಾನು ಕಲ್ತೆ. ಟ್ರೇಡಿಂಗ್ ಡೇಂಜರ್ ಸ್ಟಿಲ್ ಕಲ್ತೆ. ಈ ತರನೇನೆ ಮಾಸ್ಟರ್ ಮಾಡ್ಬೇಕು ಅಂತ ಆಸೆ ಒಂದೊಂದನ್ನೇ ಸ್ಕಿಲ್ ನ. ಅದಾದ್ಮೇಲೆ ಗೋಲ್ಗಳನ್ನ ಮುಗ್ಸಾದ್ಮೇಲೆ ದೆನ್ ಗೋಲ್ನೆಲ್ಲ ರೀಚ್ ಆದ್ಮೇಲೆ ಅಲ್ಲಿಂದ ಬಿಟ್ಬಿಡ್ತೀನಿ. ದೆನ್ ನೆಕ್ಸ್ಟ್ ಸ್ಕಿಲ್ ಗೆ ಹೋಗ್ತೀನಿ. ನಿಮ್ಗೆ ಯಾಕೆ AIML ನ ಕಲ್ಸ್ಬೇಕು ಅಂತ ಇದೀನಿ ಅಂತ ನಾನು ಮುಂದಿನ ವಿಡಿಯೋಸ್ ಗಳನ್ನ ಹೇಳ್ತೀನಿ. ನಾಳೆ ವೀಕೆಂಡ್ ಅಲ್ವಾ, ಕೂತ್ಕೊಂಡು ಎಲ್ಲಾ ವಿಡಿಯೋಸ್ ಗಳನ್ನ ಪ್ಲಾನ್ ಮಾಡ್ತಾ ಇದೀನಿ, ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಎಷ್ಟೇ ಏಜ್ ಆಗಿರ್ಲಿ, ನೀವು ಸ್ಕೂಲ್ಗೆ ಹೋಗಿಲ್ವಾ ನಾನು ಕಲಿಸ್ತೀನಿ. ಎಷ್ಟು ಮಕ್ಳಿಗೆ ಹೇಳ್ಕೊಡೋ ತರ ಹೇಳ್ಕೊಟ್ಟು ಕಲಿಸ್ತೀನಿ. ಡೆಫಿನೆಟ್ಲಿ ನೀವು ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಇಂಥ ಟೆಕ್ನಾಲಜಿ ನೀವು ಕಲ್ತ್ರ ಅಂತ ನಿಮ್ಗೆ ಡೌಟ್ ಬರ್ಬೇಕು. ಓಕೆ ನೀವು ಒಂದ್ ಸ್ವಲ್ಪ ಹಾರ್ಡ್ ವರ್ಕ್ ಆಗ್ತದ್ರೆ ಕಲಿಬಹುದು. ಓಕೆ ಸೊ ನಾನು ಲೈಫ್ ನ ಹೀಗೆ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ಗೆ ಲೈಕ್ ನಾಟಕ ಮಾಡ್ಕೊಂಡೆಲ್ಲ ಇರೋದಕ್ ಬರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ರಿಯಲ್ ಆಗಿ ಒಂಥರ. ಸೊ ನಾನು ಇರೋದೇ ಹೀಗೆ. ಓಕೆ ಸೊ ಯಾರೇ ಏನೇ ಅಂದ್ರು ನನ್ ಮೇಲೆ ಅಕ್ಸೆಪ್ಟ್ ಮಾಡ್ಕೋತೀನಿ. ಸರಿ ಗುರು ನಂದೇ ತಪ್ಪು, ಸಾರಿ ಅಂತ ಅಂದ್ಬಿಡ್ತೀನಿ. ಓಕೆ ನಾನು ಯಾವ್ದನ್ನು ಕೂಡ ಲೈಕ್ ಅದನ್ನ ವಾಪಸ್ ಮಾತಾಡೋದಾಗ್ಲಿ ಏನು ಮಾಡಲ್ಲ. ಇನ್ನು ಲೈಕ್ ನನ್ ಮೇಲೆ ಅದ್ ಯಾವ್ದೋ ಒಂದು ರೀಲ್ ಮಾಡಿದ್ರು, ನಾನು ಅಷ್ಟೇ ಏನು ಮಾತಾಡ್ಲಿಲ್ಲ. ಇದು ತಪ್ಪು ಗುರು. ಓಕೆ ಅವರೇ ಹೇಳ್ತಾರ ನನ್ಗೆ ಇಲ್ಲ ನಿಂದೆ ತಪ್ಪು, ಸರಿ ನಂದೇ ತಪ್ಪು. ನಾನು ಈ ತರನೇ ಬದುಕಿರೋದು, ಈ ತರನೇ ಬದುಕೋದು ಕೂಡ. ನನ್ಗೆ ಮೇನ್ ಥಿಂಗ್ ಮೋರ್ ದ್ಯಾನ್ ಮನಿ ನಾನು ಹೇಳ್ತೀನಲ್ಲ, ಲೈಕ್ ನಿಮ್ಮ ರೆಸ್ಪೆಕ್ಟ್, ನಿಮ್ಮ ಲವ್, ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್, ಫಾಲೋಯಿಂಗ್ ಮಾಡೋದೇ ಇರ್ಬೋದು. ಇವೆಲ್ಲ ನಂಗೆ ತುಂಬಾ ಅಂದ್ರೆ ತುಂಬಾ ಪ್ರೌಡ್ ಫೀಲ್ ಆಗುವಂತದ್ದು. ಓಕೆನಾ ನಾನು ಅಂತ
ಪ್ರೌಡ್ ಫೀಲ್ ಆಗ್ತಾ ಇದೆ ನನ್ಗೆ ಅಂದ್ರೆ ನಾನು ನಿಮಗೆ ಬ್ರೋಕರ್ಗಳನ್ನ ತಂದು ನಿಮಗೆ ತುರ್ಕೋದು, ಅದನ್ನ ತಗೊಳ್ಳಿ ಅಂತ ತುರ್ಕೋದು, ಇದನ್ನ ತಗೊಳ್ಳಿ ಅಂತ ತುರ್ಕೋದು, ಅದು ತುಂಬಾ ದೊಡ್ಡ ತಪ್ಪದು. ಯಾಕಂದ್ರೆ ನಾನು ನಿಮಗೆ ಟೀಚ್ ಮಾಡ್ಬೇಕು, ನಿಮ್ನ ಯಾವ್ದೇ ತರ ಇನ್ಫ್ಲೂಯೆನ್ಸ್ ಮಾಡಬಾರ್ದು. ಓಕೆ, ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ. ಓಕೆ, ಇದನ್ನ ನೋಡಿ ನೀವು ಪ್ರಾಕ್ಟೀಸ್ ಮಾಡಿ ದೆನ್ ನಿಮ್ಗೆ ಅನ್ಸ್ಬೇಕು, ಕಾನ್ಫಿಡೆನ್ಸ್ ಬಂದು ನೀವು ಟ್ರೇಡ್ ಮಾಡೋ ತರ ಆಗ್ಬೇಕು. ನಾನು ನಿಮ್ನ ಟ್ರೇಡ್ ಮಾಡೋದಕ್ಕೆ ತಳ್ಳೋ ತರ ಆಗ್ಬಾರ್ದು. ಅಂಡ್ ನನ್ಗೆ ಯಾವತ್ತು ಇವಾಗ ನೋಡಿ, ನಾನು ಯಾವತ್ತು ನನ್ನ ಕೈಯಲ್ಲಿ ನೋಡಿ ಈ ದಾರ ಇದೆ, ಯಾವ್ದೇ ತರ ಬ್ರಾಂಡೆಡ್ ವಾಚ್ ಇಲ್ಲ, ಯಾವ್ದೇ ತರ ಬ್ರಾಂಡೆಡ್ ಬಟ್ಟೆ ಇಲ್ಲ, ಕತ್ತಲ್ಲಿ ಏನು ಚೈನ್ ಇಲ್ಲ, ಏನು ಇಲ್ಲ. ಓಕೆ, ಯಾಕೆ ಅಂದ್ರೆ ನಾನ್ ನಿಮಗೊಂದು ಬ್ಯಾಡ್ ಎಕ್ಸಾಂಪಲ್ ಆಗ್ಬಾರ್ದು. ಓಕೆ, ನಾನು ಇವಾಗ ಟ್ರೇಡ್ ಮಾಡ್ತೀನಿ ಅನ್ಬಿಟ್ಟು ಒಳ್ಳೊಳ್ಳೆ ಕಾರು ಅದು ಇದ್ರಲ್ಲೆಲ್ಲ ಇದ್ರೆ ನೋ, ದಟ್ಸ್ ರಾಂಗ್. ಅದು ನಾನೊಂದು ರಾಂಗ್ ಎಕ್ಸಾಂಪಲ್ ಕೊಟ್ಟಂಗೆ ನೀವೆಲ್ಲಾನು ಕೂಡ ಟ್ರೇಡಿಂಗ್ ಬಂದು ಇದೇ ತರ ಮಾಡ್ಬೋದು ಅಂತ ಆದಂಗೆ. ಓಕೆ, ಜನ ನಿಮ್ನ ಇಷ್ಟ ಪಡ್ಬೇಕು ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ಥ್ರೂ ಇಷ್ಟ ಪಡ್ಬೇಕು, ನಾಟ್ ಥ್ರೂ ಮನಿ. ಇವ್ರ ಹತ್ರ ಅಷ್ಟು ದುಡ್ಡಿದೆ ಇಷ್ಟು ದುಡ್ಡಿದೆ ಅಂತ ಯಾವತ್ತೂ ಇಷ್ಟ ಪಡಬಾರ್ದು. ಆ ತರ ಇಷ್ಟ ಪಡ್ತಾ ಇದಾರೆ ಅಂದ್ರೆ ಲೈಫ್ ಲಾಂಗ್ ಅವರು ನಮ್ಮ ಲೈಫ್ ಒಳಗಡೆ ಇರೋದೇ ಇಲ್ಲ. ಯಾವತ್ ಬೇಕಾದ್ರೂ ಅವ್ರನ್ನ ನಾವು ಆಚೆ ಹಾಕ್ಬಿಡ್ಬೋದು. ಆ ತರ ಇಷ್ಟ ಪಡೋದು ರಿಕ್ವೈರ್ಡ್ ಇಲ್ಲ. ಓಕೆ, ನಾನು ಇವಾಗ ಪುನೀತ್ ರಾಜ್ಕುಮಾರ್ನ ತುಂಬಾ ಇಷ್ಟ ಪಡ್ತೀನಿ ಅಂದ್ರೆ ಅವ್ರ ಹತ್ರ ದುಡ್ಡಿದೆ ಅಂತ ಅಲ್ಲ, ಅವ್ರ ಕ್ಯಾರೆಕ್ಟರ್ ನಾನು ಅಷ್ಟು ಇಷ್ಟ ಪಡೋದು, ಅವ್ರು ಮಾಡುವಂತ ಕೆಲ್ಸಕ್ಕೆ ನಾನು ಇಷ್ಟ ಪಡ್ತೀನಿ. ದಟ್ಸ್ ಹೌ ನಾನು ನೋಡಿರೋ ವ್ಯೂ, ಒಂದು ಜನನ ನೋಡುವಂತ ವ್ಯೂ. ಸಿ, ನಾವು ಸಾಕಷ್ಟು ತಪ್ಪುಗಳನ್ನ ಮಾಡಿರ್ತೀವಿ ಲೈಫ್ ಅಲ್ಲಿ, ಏನೆಲ್ಲಾ ಮಾಡಿರ್ತೀವಿ. ಬಟ್ ದೇವ್ರ ಒಂದ್ ಚಾನ್ಸ್ ಕೊಡ್ತಾನೆ ಎಲ್ಲಾನು ಸರಿ ಮಾಡ್ಕೊಂಡು ಹೋಗೋದಕ್ಕೆ. ಸಿ, ಮಾರ್ಕೆಟ್ ಅಲ್ಲಿ ತುಂಬಾ ಲಾಸ್ ಆದಾಗ ಆಬ್ವಿಯಸ್ಲಿ ತುಂಬಾ ಅಂದ್ರೆ ತುಂಬಾ ಬೇಜಾರಾಗೋದು. ಓಕೆ, ಬೇಜಾರ್ ಆಬ್ವಿಯಸ್ಲಿ ಆಗೋದು, ಕ್ವಿಟ್ ಮಾಡೋಣ ಇವೆಲ್ಲ ತಲೆಗೆ ಬರೋದು. ಪದೇ ಪದೇ ಅದೇ ತಪ್ಪುಗಳನ್ನ ಮಾಡ್ತಾ ಇದ್ದಾಗ ಮೈಂಡ್ ಕಂಟ್ರೋಲ್ ಇರಲ್ಲ, ಎಲ್ಲ ಆಗ್ತಾ ಇರುತ್ತೆ. ಬಟ್ ಅದ್ರ ರೀಸನ್ ಏನು ಅಂದ್ರೆ, ಸಿ, ಅದನ್ನ ನಾವು ಕಂಟ್ರೋಲ್ ಮಾಡ್ಲೇಬೇಕು. ಅಂದ್ರೆ ನಾವು ಎಷ್ಟು ಒಳ್ಳೆಯವರಾಗಿರ್ತೀವಿ, ನಾಟಕ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ನೀವು ಮಾರ್ಕೆಟ್ಗೆ ಒಳ್ಳೆಯವ್ರು ಅಂತ ಗೊತ್ತಾಯ್ತು, ಮಾರ್ಕೆಟ್ಗೆ ನೀವು ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು ಅಂತ ಗೊತ್ತಾಯ್ತು ಅಂದ್ರೆ ಮಾರ್ಕೆಟ್ ರಿವಾರ್ಡ್ ಮಾಡೋಕ್ ಶುರು ಆಗುತ್ತೆ. ಅದನ್ನ ಯಾವ ತರ ಬೇಕಾದ್ರೂ ನೀವು ಅರ್ಥ ಮಾಡ್ಕೊಬಹುದು. ಓಕೆ, ಸೊ ದಟ್ಸ್ ವೈ ಲೈಫ್ ಅನ್ನೋದನ್ನ ಸಿಂಪಲ್ ಆಗಿ ಇಟ್ಕೊಳ್ಳಿ, ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಅರ್ನ್ ಮಾಡ್ತೀರಾ $1 ಖುಷಿ ಪಡಿ. ಓಕೆ, ಆ 80 ರೂಪಾಯಿಯಲ್ಲಿ ಏನೆಲ್ಲ ತಿನ್ಬೋದು ನೀವು, ಇಡೀ ಮಸಾಲ್ ಪುರಿ. ನೀವು, ನಿಮ್ಮ ವೈಫು, ನಿಮ್ಮ ಮಕ್ಕಳು ಹೋಗಿ ಎಲ್ಲಾರು ಸೇರಿ ಒಂದೊಂದ್ ಪ್ಲೇಟ್ ಒಂದ್ ಮಸಾಲ್ ಪುರಿ ತಿನ್ಬೋದು 80 ರೂಪಾಯಿಗೆ, $1ಗೆ. ಕರೆಕ್ಟಾ? ಥಿಂಕ್ ಮಾಡಿ ಆ ತರ. ಸೊ ಯಾವತ್ತೂ ಕೂಡ ನಾನೇನ್ ಹೇಳೋದು ಅಂದ್ರೆ, ಲೈಕ್ ಲೈಫ್ ನ ಎಂಜಾಯ್ ಮಾಡಿ, ಇರೋಷ್ಟು ದಿನ ಎಂಜಾಯ್ ಮಾಡ್ಬೇಕು. ಎಂಜಾಯ್ ಮಾಡ್ಕೊಂಡು ಹೋಗಿ, ಸುಮ್ನೆ ಸ್ಟ್ರೈನ್ ತಗೊಂಬೇಡಿ. ನಗ್ತಾ ಇರಿ, ನಗ್ಸ್ತಾ ಇರಿ, ಸಿಂಪಲ್ ಇದೇನೆ ಲೈಫ್. ಓಕೆ, ಎವ್ರಿ ಒನ್ ನೀಡ್ಸ್ ಮನಿ. ಹಂಗಂತ ಫಾಸ್ಟ್ ಪ್ರೋಸೆಸ್ ಗೆ ಹೋಗ್ಬಾರ್ದು. ಇವಾಗ ನಾನು ಈ ದುಡ್ಡುಗಳನ್ನ ಲೈಕ್ ನನ್ನ ತಗೊಂಡು ನನ್ನ ಲೈಫ್ ಸ್ಟೈಲ್ ನ ನಾನು ಅದನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ತಪ್ಪು. ಓಕೆ, ನಾನು ಅದನ್ನ ಹೇಳ್ಬಿಡ್ತೀನಿ, ಐ ವಾಂಟ್ ಟು ಬಿಲ್ಡ್ ಸಮಥಿಂಗ್. ಓಕೆ, ಜನಕ್ಕೆ ಏನಾದ್ರು ಕೊಡ್ಬೇಕು, ನನ್ನಿಂದ ಏನಾದ್ರು ಒಂದು ಹೆಲ್ಪ್ ಮಾಡ್ಬೇಕು. ಸಿ, ಅದ್ರಲ್ಲಿ ಫೇಲ್ ಆಗೋದು ಇದ್ದೇ ಇರುತ್ತೆ, ಏನೋ ಒಂದ್ ಆಗೋದ್ ಇದ್ದೇ ಇರುತ್ತೆ. ಬಟ್ ನನ್ಗೇನಂದ್ರೆ, ನಮ್ ಕೈಯಲ್ಲಿ ಏನೆಲ್ಲ ಫ್ರೀ ಆಗೆಲ್ಲ ಕೊಡಕ್ಕಾಗುತ್ತಲ್ಲ ಅದನ್ನೆಲ್ಲ ನಾವು ಕೊಡ್ಬೇಕು. ಓಕೆ, ನಾನು ಅದನ್ನೇ ನನ್ನ ಪಾಲಿಸಿ ಆಗಿ ಇಟ್ಕೊಂಡಿರೋದು. ನನ್ನ ಟೀಮ್ ಅವ್ರಿಗೂ ಹೇಳೋದದೆ, ಜರ್ನಲ್ ಮಾಡ್ಕೊಡ್ತೀನಿ ಅಂತ ನನ್ನ ಫ್ರೆಂಡ್ ಹೇಳ್ದ. ಓಕೆ, ಚಾರ್ಜ್ ಮಾಡೋಣ ಅಂತ ನಾನು ಅವನ್ನೇ ಕೇಳ್ದೆ, ಬೇಡ ಚಾರ್ಜ್ ಎಲ್ಲ ಮಾಡೋದ್ ಬೇಡ, ಲೆಟ್ಸ್ ಗಿವ್ ದಮ್ ಫ್ರೀ. ನಾನು ಅದನ್ನ ಹೆಂಗ್ ಬಿಲ್ಡ್ ಮಾಡ್ಬೇಕು ಅದೆಲ್ಲ ನಾನು ಮಾಡ್ತೀನಿ, ಫ್ರೀ ಆಗಿ ಕೊಡೋಣ. ಓಕೆ, ಇಂಡಿಯನ್ ಮಾರ್ಕೆಟ್ ಆಲ್ಗೋ ಫ್ರೀ ಆಗಿ ಕೊಡೋಣ. ಬಟ್ ನಾವ್ ಎಫರ್ಟ್ ಹಾಕಿರ್ತೀವಲ್ಲ ಬ್ರೋ, ನೀವು ಅದಕ್ಕಾರು ತಗೋಬೇಕು ಅಂದ್ರೆ ನಾಟ್, ಇವನ್ನೆಲ್ಲ ನಮ್ ಕೈಯಲ್ಲಿ ಫ್ರೀ ಆಗಿ ಕೊಡಕ್ ಆಗುತ್ತೆ. ಸೊ ದಟ್ ನಾವ್ ಅದಕ್ಕೆ ಫ್ರೀ ಆಗೇ ಕೊಡ್ತೀವಿ. ಓಕೆ, ಚಾರ್ಜ್ ಮಾಡಿ ಏನು ಮಾಡೋದ್ ಬೇಕಾಗಿಲ್ಲ. ಯಾಕಂದ್ರೆ ಆ ಚಾರ್ಜ್ ಮಾಡಿದ್ರೆ ಅದ್ರ ಮೇಲೆ ಇರುವಂತ ನಿಮ್ಗೆನೆ ಅದ್ರ ಪ್ರಾಡಕ್ಟ್ ಮೇಲೆ ತುಂಬಾ ಗ್ರೀಡ್ ಜಾಸ್ತಿ ಆಗೋಗುತ್ತೆ. ಈ ಫೀಲ್ಡ್ ಇರೋದೇ ಹಾಗೇನೆ. ಫ್ರೀ ಆಗಿತ್ತು ಅಂದ್ರೆ ನೀವು ಯೂಸ್ ಮಾಡೋ ರೀತಿನೂ ಕರೆಕ್ಟ್ ಆಗಿರುತ್ತೆ ಅಂತ ಅಷ್ಟೇನೆ. ಸೊ ನಾನ್ ಇರೋದೇ ಹೀಗೆ, ಲೈಕ್ ನಾನು ಈ ಟ್ರೇಡಿಂಗ್ ಅನ್ನ ಏನೇನ್ ಮಾಡಿದೀನಲ್ಲ, ಇದೆಲ್ಲ ಏನೇನ್ ಆಗಿದೆ ಅಲ್ಲ, ಇದ್ರಲ್ಲಿ ನನ್ನ ಸ್ವಾರ್ಥ ಏನಿತ್ತು ಅಂದ್ರೆ ನಾನ್ ಕಲ್ತಿದ್ದೀನಿ, ತುಂಬಾ ಜಾಸ್ತಿ ಕಲ್ತಿದ್ದೀನಿ. ನಿಮ್ಮಿಂದ ನಾನ್ ತುಂಬಾ ಜಾಸ್ತಿ ಕಲ್ತಿದ್ದೀನಿ. ಓಕೆ, ಅದೇ ಇಲ್ಲಿ ಇದ್ದಿದ್ದು ಸ್ವಾರ್ಥ. ಯಾಕಂದ್ರೆ ನಿಮ್ಮ ಮಧ್ಯೆ ಯಾವ್ದೇ ತರ ದುಡ್ಡು ಎಕ್ಸ್ಚೇಂಜ್ ಆಗಿಲ್ಲ, ಏನು ಎಕ್ಸ್ಚೇಂಜ್ ಆಗಿರೋದಿಲ್ಲ, ಬರೀ ನಾಲೆಜ್ ಎಕ್ಸ್ಚೇಂಜ್ ಆಗಿದೆ ಅಷ್ಟೇನೆ. ಓಕೆ, ಸೊ ನಿಮ್ಗೆ ಯೂಟ್ಯೂಬ್ ವಿಡಿಯೋಸ್ ಗಳನ್ನ ನೋಡ್ಬೋದು, ಎಷ್ಟೋ ಸ್ಟ್ರಾಟಜೀಸ್ ಗಳಿದಾವೆ. ಯಾರು ಇನ್ ಡೆಪ್ತ್ ಹೇಳ್ಕೊಡೋದೇ ಇಲ್ಲ, ಸುಮ್ನೆ ಬಂದ್ ಹಿಂಗ್ ಬಲಿಜಾರ್ ಮಾಡಿ ಹಿಂಗ್ ಯೂಸ್ ಮಾಡಿ ಹಂಗ್ ಯೂಸ್ ಮಾಡಿ. ಬ್ಯಾಕ್ ಟೆಸ್ಟ್ ಸೀರೀಸ್ ಮಾಡೋದಿಲ್ಲ, ಕೋರ್ಸು ಅದು ಇದು ಮಣ್ಣು ಮಸಿ 15,000 20,000. ಅಯ್ಯೋ, ಅವ್ರವ್ರ ಫ್ಯಾಮಿಲಿ ಚೆನ್ನಾಗಿರ್ತಾರೆ, ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ತಾರೆ, ಅವ್ರ ಮಕ್ಳು ಒಳ್ಳೊಳ್ಳೆ ಕಾನ್ವೆಂಟ್ ಸ್ಕೂಲು. ಅದೇ ಜನ ದುಡ್ಡು ಕಳ್ಕೊಂಡ್ ಡೆಪ್ಟ್ ಬಂದ್ಬಿಡ್ತಾರೆ. ದಿಸ್ ಇಸ್ ದ ರಿಯಾಲಿಟಿ. ಓಕೆ, ಹೆಲ್ತ್ ಕಡೆನೂ ಗಮನ ಕೊಡ್ಬೇಕು, ದೆನ್ ಫೋಕಸ್ ಮಾಡ್ಬೇಕು. ಎವ್ರಿ ಡೇ ವಿಡಿಯೋಸ್ ಮಾಡ್ತೀನಿ, ಬ್ಯಾಕ್ ಟೆಸ್ಟ್ ಮಾಡಿನೇ ಶುರು ಮಾಡ್ತೀನಿ. ನಿಮ್ಗೆ ಯಾವ್ದೇ ತರ ಟಚ್ ಹೋಗ್ಬಾರ್ದು ಅಂತ. ನೀವು ಒಬ್ರು ಫ್ಯಾಮಿಲಿ ಮೆಂಬರ್ ತರ ನೋಡ್ತೀರಾ ನನ್ನ, ಲೈಕ್ ನಿಮ್ಮ ವಿಡಿಯೋಸ್ ನ ನೋಡ್ತಾ ಇರ್ತೀನಿ ಬ್ರೋ. ನಿಮ್ ವಿಡಿಯೋಸ್ ಇಲ್ಲ ಅಂದ್ರೆ ಒಂಥರ ಬೇಜಾರಾಗುತ್ತೆ ಬ್ರೋ. ಸೊ ಲೈಕ್ ಅವೆಲ್ಲಾನು ಕೂಡ ಮೋರ್ ದೆನ್ ಮನಿ ಖುಷಿ ಕೊಡುವಂತ ವಿಷಯ ಅದು. ಓಕೆ, ಸೊ ನಾನ್ ಇರೋದೇ ಹೀಗೆ. ಐ ಥಿಂಕ್ ಇನ್ನೇನ್ 10K ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಓಕೆ, ಸೊ ನೀವ್ ಕೇಳ್ದಂಗೆನೆ ಫಂಡಿಂಗ್ ಅಕೌಂಟ್ಸ್ ಗಿವ್ ಅವೇ ಮಾಡ್ತೀನಿ, ಆಸ್ ಐ ಪ್ರಾಮಿಸ್ಡ್ ಮಾಡೇ ಮಾಡ್ತೀನಿ. ಓಕೆ, ಸೊ
ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಒಳ್ಳೊಳ್ಳೆ ಸ್ಕಿಲ್ಸ್ ಗಳನ್ನ ಕಲಿಯೋಣ, ಒಂದೊಳ್ಳೆ ಕಮ್ಯುನಿಟಿ ಬಿಲ್ಡ್ ಆಗುತ್ತೆ. ಓಕೆ, ಒಬ್ಬೊಬ್ರಿಗೆ ಹೆಲ್ಪ್ ಮಾಡಿ, ದುಡ್ಡನ್ನ ಇನ್ನೊಬ್ರಿಂದ ಇಸ್ಕೊಂಡ್ ನೀವು ಮನೆ ಕಟ್ತೀನಿ ಅಂದ್ರೆ ಆ ಮನೆ ಜಾಸ್ತಿ ದಿನ ಇರೋದಿಲ್ಲ, ಅರ್ಥ ಮಾಡ್ಕೊಂಬಿಡಿ. ಬಾಯ್ ಬಾಯ್.